ಲಿಂಗ ಹರಣ ಆಗ್ತದಂತ ನಾವು ಓದೇನೆ. ಕರೆ ಹೇಳ್ರಿ, ಶಿವನಿಂದ ಮಾಡಿರೋ ಏನು ಗುರುನಿಂದ ಮಾಡಿರೋ ಅಂದಾಗ ಅವ್ರು 4 ಮಂದಿ ಕೂಡಿ ಏನು ಸಿದ್ಧಾರೂಢಪ್ಪಗೆ ಬಾಯಿಗೆ ಬಂದಂಗೆ ಬೊಗಳಿದ್ರ ಅದನ್ನೆಲ್ಲ ಹೇಳಿ ತಪ್ಪು ಒಪ್ಪಿಕೊಂಡ್ರು. ತಪ್ಪಾತ್ರಿ ಅಜ್ಜ ಅಂತ ಕಾಲಿಗೆ ಬಿದ್ರ ನನ್ನ ಕಾಲಿಗೆ ಏನು ಬೀಳ್ತೀರೋ ಅಲ್ಲಿ ಬರೀ ಸಿದ್ಧಾರೂಢಪ್ಪಗ ಅವನಿಗೆ ತಪ್ಪಾತಂತ ಹೇಳ್ಕೊಳ್ರಿ. ಅವಾಗ ಅವನ ಏನು ಅನುಗ್ರಹ ಮಾಡ್ತಾನ ನೋಡೋಣ ಅಂತ ಕರ್ಕೊಂಬರುವಾಗ 3 ಮಂದಿ ಬಂದ್ರ, ಒಬ್ಬ ಮಾತ್ರ ನಾಚಿಗೊಂದು ಹಿಂದೆ ಉಳದ. ಯಾವ 6 ತಿಂಗಳ ಹಿಂದೆ ಸಿದ್ಧಾರೂಢರಿಗೆ ಬಡದಿದ್ನಲ್ಲ, ಈಗ ಯಾವ ಮಕ್ಕ ಇಟ್ಕೊಂಡು ಬರ್ತಾನೆ ಸಿದ್ಧಾರೂಢರ ಕಡೆ? ಅವ್ನು ನಾಚ್ಕೊಂಡು ಹಿಂದೆ ಉಳ್ದ. 3 ಮಂದಿ ಅಪ್ಪವ್ರು ಬೆನ್ನತ್ತಿ ಒಂದು ದೊಡ್ಡ ಗದ್ಲ ಎಲ್ಲ ಸರಿಸಿ ಅಪ್ಪವ್ರು ಬಂದಾರ ಅಂದ ಕೂಡಲೇ ಎಲ್ಲರೂ ದಾರಿ ಮಾಡಿಬಿಟ್ರು. ಅಪ್ಪವ್ರು ಬೆನ್ನತ್ತಿ 3 ಮಂದಿ ಬಂದರು. ಸಿದ್ಧಾರೂಢರ ದಿವ್ಯ ರೂಪವನ್ನ ಕೈಲಾಸ ಮಂಟಪದೊಳಗೆ ನೋಡ್ತಾರ. ಕಣ್ಣು ಪೇಕ್ಷಲಂಗ ನೋಡ್ತಾರ. ಆ ಮುಖದಿಂದ ಶಾಂತಿ ಕಿರಣಗಳು ಚಿಮ್ಮುತ್ತಿದ್ದು. ಎಷ್ಟೇ ಅಶಾಂತ ಹೃದಯ ಇದ್ದರೂ ಕೂಡ ಅವ್ರ ಮುಖ ನೋಡಿದ ಕೂಡಲೇ ಆ ತರಂಗ ಪ್ರವೇಶ ಆದವಂದ್ರೆ ಮನಸ್ಸು ಸ್ತಬ್ಧ ಆಗ್ತಿತ್ತು. ಪ್ರಶಾಂತತೆ ಅನುಭವ, ಪ್ರಸನ್ನತೆ ಅನುಭವ ಹೃದಯದೊಳಗೆ. ಸಿದ್ಧಾರೂಢರನ್ನು ಕಣ್ತುಂಬ ನೋಡಿಕೊಂಡು ಅವರ ಅಜ್ಞಾನದ ತಮಸ್ಸು ಹೊರಟೋಗಿ ಜ್ಞಾನ ಸೂರ್ಯ ಪ್ರತ್ಯಕ್ಷ ಆದ ಅವರ ಹೃದಯದೊಳಗ. ಆ 3 ಮಂದಿ ಯಾವಾಗ ಹೋದೆವು, ಯಾವಾಗ ಸಿದ್ಧಾರೂಢರ ಕಾಲಿಗೆ ಬಿದ್ದೇವು ಅಂತ ಹಂಬಲದಿಂದ ಬಂದ ಕೂಡಲೇ ಸ್ವತಃ ಸಿದ್ಧಾರೂಢರು ಎದ್ದು ಹೋಗಿ ಪಟ್ಟದಪ್ಪನವರನ್ನು ಪ್ರೇಮದಿಂದ ಸ್ವಾಗತ ಮಾಡಿ ಕೈ ಹಿಡಿದು ಕರ್ಕೊಂಡು ಬಂದು ತಮ್ಮ ಮಗ್ಗಲಾಗ ಕುರ್ಚಿ ಹಾಕಿ ಕುಂದಿರಿಸಿಕೊಂಡ್ರು. ಕುಶಲೋಪಚಾರಿ ವಿಚಾರ ಮಾಡಿದ ಮ್ಯಾಲ ಪಟ್ಟದಪ್ಪನವ್ರು ಹೇಳ್ತಾರ, ಸ್ವಾಮಿ ಇವ್ರು ನಮ್ಮ ಕೂಡ ಬಂದ ಈ 3 ಮಂದಿ ದೊಡ್ಡ ತಪ್ಪು ಮಾಡ್ಯಾರ್ರಿ. ಏನ್ ಮಾಡ್ಯಾರ ಎಲ್ಲ ಕತಿ ಹೇಳಿ ದಯವಿಟ್ಟು ನೀವು ಇವ್ರನ್ನ ಕ್ಷಮ ಮಾಡ್ಬೇಕ್ರಿ ಅಜ್ಜ. ಇವ್ರ ಕೊಳ್ಳಾಗ ಲಿಂಗ ಮಾಯಾಗ್ಯಾವ್ರಿ ಅಜ್ಜ. ಸಿದ್ಧಾರೂಢರು ನಕ್ರಂತ, ಕ್ಷಮ ಮಾಡೋದು ಏನು ಬಂದಿಲ್ಲಪ್ಪ. ಯಾವಾಗ ಅವ್ರು ತಮ್ಮ ತಪ್ಪು ಒಪ್ಪಿಕೊಂಡು ಮಾಡಿದ ತಪ್ಪು ನಿಮ್ಮ ಮುಂದೆ ಒಪ್ಪಿಕೊಂಡು ಏನು ಹೇಳಿದ್ರಲ್ಲ, ಆ ಪಶ್ಚಾತ್ತಾಪ ಪಟ್ಟರು ಅವಾಗನೇ ನಾವು ಕ್ಷಮ ಮಾಡಿಬಿಟ್ಟೇವಿ. ಅವಾಗ ಕ್ಷಮ ಮಾಡೀವಿ. ಇದೇ ಈಗ ಒಂದ್ ಸ್ವಲ್ಪ ಹೊತ್ತಿನ ಹಿಂದೆ ಒಂದ್ ಸಣ್ಣ ಹುಡುಗ ಬಂದಿದ್ದ. ಅವ ದಾರ್ಯಾಗೇನು ಗುಂಡುಗಡಿಗೆ ಸಿಕ್ಕವಂತ ನಮ್ಮ ಕೈಯಾಗ ತಂದು ಕೊಟ್ಟು ಹೋಗ್ಯಾನಂತ ತಮ್ಮ ಸಿಂಹಾಸನದ ಹಿಂದೆ ಕೈ ಹಾಕಿ ದಾರ ಸಮೇತವಾಗಿ 4 ಗುಂಡುಗಡಿ ಹಿಡಿದ್ರು ಸಿದ್ಧಾರೂಢರು. ಇವ್ ನಿಮ್ಮವ ಏನ ನೋಡ್ಕೊಡ್ರಿ ಅಂತ. ಅದನ್ನು ಹರಣ ಮಾಡಿದವ್ರು ಅವರೇ ಅದಾರ, ಅವ್ರಿಗೆ ಬುದ್ಧಿ ಕಲಿಸೋ ಸಲುವಾಗಿ. ಅವಾಗ ಇವ್ರ ಕಣ್ಣಾಗ ಆನಂದ ಕಣ್ಣೀರು ಬಂದು. ಯಾಕಂದ್ರೆ ಲಿಂಗ ಕಳ್ಕೊಂಡ್ರಂದ್ರ ಒಂದು ಹಿಂದಿನ ಮಂದಿ ಬಹಳ ಕಟ್ಟುನಿಟ್ಟು ಪಾಲಿಸ್ತಿದ್ರು. ಇಷ್ಟು ಲಿಂಗವನ್ನು ಕಳ್ಕೊಂಡ್ರ ಪ್ರಾಣ ತ್ಯಾಗ ಮಾಡಬೇಕು. ಬಾಯಿಗೆ ಒಂದು ತುತ್ತು ಅನ್ನ ನೀರು ಹಾಕಂಗಿಲ್ಲ, ಅದು ನೇಮ ಐತಿ. ಈಗಿನ ಲಿಂಗಾಯತರಂತೂ ಅವು ಯಾವಾಗ ಕೊಳ್ಳಾಗಿರ್ತಾವೋ, ಅವು ಯಾವಾಗ ಗೂಟಕ್ಕಿರ್ತಾವೋ, ಅವೇನ್ರ ಪೂಜೆ ಪುನಸ್ಕಾರ ಬಂದು ಹೊತ್ನ್ಯಾಗ ಬ್ಯಾರೆಯವ್ರದವ್ರದ ಕೊಳ್ಳ ಹಾಕೊಂಡು ಇವರು ಐನೇರು ಪಾದ ಏನು ಮಾಡಕ್ತಾರವ್ರು. ಬ್ಯಾರೆಯವ್ರದವ್ರು ಹಾಕೋಣದಲ್ಲದು ಇರ್ಲಿ. ಇನ್ನು ಪ್ರಾಣ ತ್ಯಾಗ ಮಾಡೋ ಪ್ರಸಂಗ ಬಂದಿತ್ತು. ಸಿದ್ಧಾರೂಢಪ್ಪ ನಮ್ಮನ್ನು ಉಳಿಸಿದೆ, ನಮ್ಮ ಲಿಂಗ ಹೊಳೆ ಕೊಟ್ಟೆಪ್ಪ. ನಾವು ಎಷ್ಟು ಪಾಪಿಗಳು ನೀನು ಬಾಯಿಗೆ ಬಂದಂಗೆ ಬೈದೀವಿ, ಆದ್ರೂ ನಮ್ಗೆ ಕ್ಷಮ ಮಾಡಿ ನಮ್ಮ ಲಿಂಗ ಕೊಟ್ಟೆ ಅಂತ ಅವತ್ತಿನಿಂದ ಬಹಳ ಗಟ್ಟೋಳು ಭಕ್ತರಾಗಿ ಬದಲಾವಣೆ ಆದರವರು. ಆದರೆ ಇನ್ನೊಂದು ಗುಂಡುಗಡಿಗೆ ಉಳಿತು. ಇದ್ಯಾರದು ಅಂತ ಸಿದ್ಧಾರೂಢರು ಕೇಳಿದ್ರು. ಯಪ್ಪ ಅದು ಹುಚ್ಚ ಹುಡುಗ ಅಲ್ಲೇ ಉಳಿತ, ನಾ ಹೋಗಿ ಕರ್ಕೊಂಡ್ಬರ್ತೀನಿ ತಡ್ರಿಪ್ಪ ಅಂತ ಮತ್ತೆ ಪಟ್ಟದಪ್ಪನವ್ರು ಹೋದ್ರ ಅಲ್ಲಿ ಅವ್ರು ಮಾತಾಡಿದ್ದು ಸುತ್ತಮುತ್ತಿದ್ದವರೆಲ್ಲ ಕೇಳ್ಕೊಂಡಿದ್ರು. ಇವ ಸಿದ್ಧಾರೂಢರಿಗೆ ಬಡದಾನಂತಂದು ಬಾಯಿಗೆ ಬಂದಂಗ ಅವನು ಬಿರುಸು ಬೈಗಳು ಬೈದ್ ನೋಡಿ ಅವ ಮೊದಲೇ ಸಿಟ್ನವ. ಅವ್ರಿಗೆ ಬಾಯಿ ಹತ್ತಿ ಹೊಡೆದಾಟ ಎಲ್ಲ ಜಾತ್ರೆಯಾಗಿನ ಮಂದಿ ಅವನು ಹಚ್ಚಿ ಬಡದ ಕಾಲ ಹಾಕಿ ತುಳಿದ ರಕ್ತ ರಾಮಾಯಣ ಆಗಿತ್ತು ಅವನಿಗೆ. ಯಾಕ ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಿದ್ದ. ಇನ್ನು ಅಪ್ಪವ್ರು ಬಂದಿಲ್ಲ ಅಂದ್ರೆ ಅವನು ಕೊಂದ ಬಿಡ್ತಿದ್ರು. ಅಪ್ಪವ್ರು ಹೋಗಿ ಅವ್ರನ್ನೆಲ್ಲ ಸರಿಸಿ ಅವನು ಬದುಕಿಸಿ ಹೊತ್ಕೊಂಡು ತಗೊಂಡು ಬಂದ್ರು. ನಡಿಯಾಕ ಸಹಿತ ಶಕ್ತಿ ಇದ್ದಿಲ್ಲ, ಆ ನಮೂನಿ ಬಿಡದಿದ್ರು. ಮಾಡಿದ ಕರ್ಮ ಅಜ್ಜವ್ರು ನೋಡಿ ಗೊಳೋ ಅಂತ ಅಳಾಕತ್ತ. ಸಿದ್ಧಾರೂಢ ನಾ ದೊಡ್ಡ ಪಾಪಿ ಅದನ್ನೆಪ್ಪ, ಹೊಟ್ಟೆ ಹಾಕುವ ಅಜ್ಜ ನನ್ ಕ್ಷಮ ಮಾಡಂದಾಗ ಸಿದ್ಧಾರೂಢವ್ರನ್ನ ತಮ್ಮ ಸಮೀಪ ಕುಂದಿರಿಸಿಕೊಂಡು, ಇವನು ನಮ್ಮ ದಯಾ ಕಾರ್ಯಕ್ಕೆ ಯೋಗ್ಯ ಇದ್ದಾನ, ಇವಾಗ ಇವತ್ತು ಆರಾಮಾಗೈತಿ. ಯಾಕ ರೋಗ ಬಂದೈತಿ, ಇಟ್ಟು ದಿನ ಕೆಟ್ಟ ಗುಣಗಳೇ ರೋಗ. ಇವತ್ತು ಅವನು ರೋಗ ಹೋಗೈತಂದ್ರೆ ಸಂತೋಷ. ಹೆಂಗ
ಆರಾಮಿಲ್ದವ್ರ ಮೇಲೆ ಎಲ್ಲರೂ ದಯೆ ಇರ್ತತ್ಲ. ಹಂಗ ಮಹಾತ್ಮರು ಸಹಿತ ದುಷ್ಟರನ್ನ ರೋಗಿಗಳಂತ ತಿಳ್ಕೊಂಡಿರ್ತಾರ. ಇವತ್ತಿನ ಸ್ವಚ್ಛ ಜ್ಞಾನ ನಮಗೆ ಬಹಳ ಸಂತೋಷ ಅಂತೇಳಿ ಉಳಿದವರಿಗೆಲ್ಲ ಅವ್ರವ್ರ ಗುಣಗಳಿಗೆ ಅವರಿಗೆ ಕೊಟ್ಟಿದ್ರು. ಆದ್ರೆ ಇವನಿಗೆ ಸ್ವತಃ ಸಿದ್ಧಾರೂಢ್ರೆ ತಮ್ಮ ಕೈಯಾರ ಲಿಂಗ ಧಾರಣ ಮಾಡಿ ಅವನಿಗೆ ಆಶೀರ್ವಾದ ಮಾಡಿದ್ರು. ಅವಂದ ಯಪ್ಪ ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಹೋಗ್ಯಾವ, ನನಗ ಅನ್ಸಕತೈತಿ ಇನ್ನು ನಿನ್ನ ಸೇವಾ ಮಾಡ್ಕೊಂತ ನಿಮ್ಮ ಮಠದಾಗ ಇರಬೇಕಂತ ಮಾಡಿ ದಯವಿಟ್ಟು ನನಗೆ ಜಾಗ ಕೊಡ್ರಿ ಅಂದಾಗ ಅವನನ್ನು ಕ್ಷಮಿಸಿ ತಮ್ಮ ಶಿಷ್ಯನನ್ನಾಗಿಟ್ಟುಕೊಂಡು ಅವನು ಉದ್ಧಾರ ಮಾಡಿದ್ರು ಜಗದ್ಗುರು ಸಿದ್ಧಾರೂಢರು. ಯಾವತ್ತೂ ಮಹಾತ್ಮರಲ್ಲಿ ಜಾತಿಯನ್ನು ನೋಡಬಾರದು. ಅವ್ರ ಕೊಳ್ಳಾಗ ಲಿಂಗ ಇಲ್ಲದ್ರೇನಾತು, ಅವ್ರ ಲಿಂಗ ಪ್ರೇಮಿಗಳಿದ್ರು. ಯಾರು ಲಿಂಗ ಪೂಜೆ ಮಾಡ್ಕೊಂಡವ್ರು ಅವ್ರ ಮಠಕ್ಕೆ ಬಂದ್ರಂದ್ರ ಎಷ್ಟು ಪ್ರೀತಿಯಿಂದ ಸ್ವತಃ ಸಿದ್ಧಾರೂಢರು ಅವ್ರ ಲಿಂಗ ಪೂಜೆ ಕಣಿ ಮಾಡಿ ಕೊಡ್ತಿದ್ರು. ಸ್ವತಃ ಪತ್ರಿ ಪುಷ್ಪಗಳನ್ನ ಹರಿದು ತಂದು ಅಪ್ಪವ್ರ ಪೂಜೆಕ್ಕೆ ಅತಣಿ ಮುರುಗೇಂದ್ರ ಶಿವಗಳು ಮೇಲೆ ಸಿದ್ಧಾರೂಢರ ಕಡೆಗೆ ಬರ್ತಿದ್ರು. ಅವ್ರ ಲಿಂಗ ಪೂಜೆಗೆ ಸ್ವತಃ ಸಿದ್ಧಾರೂಢರು ಪತ್ರಿ ಹರಿದು ಕೊಡ್ತಿದ್ರು. ನಿಮ್ಗೆ ಗೊತ್ತಿರಲಿ, ಕೆಲವು ಅರ್ಧಂಬರ್ಧ ತಿಳ್ಕೊಂಡಂತ ಲಿಂಗಾಯತರು ಸಿದ್ಧಾರೂಢರಿಗೆ ಬಹಳ ಕಾಡಿದ್ರು. ನಿಮಗ್ ಗೊತ್ತಿರಲಿ, ಈ ಲಿಂಗಾಯತ ಧರ್ಮದೊಳಗ ವೀರಶೈವ ಧರ್ಮದೊಳಗ ಶಿವಯೋಗ ಮಂದಿರವನ್ನ ಕಟ್ಟಿ ಯಾವ ಧರ್ಮಧ್ವಜ ಹಾರಿಸಿದಂತ ಹಾನಗಲ್ ಕುಮಾರ್ ಶಿವಯೋಗಿಗಳು ಕೂಡ ಸಿದ್ಧಾರೂಢರ ಪಾದ ಸೇವೆಯನ್ನ 4 ವರ್ಷ ಮಾಡ್ಯಾರ ಅನ್ನೋದನ್ನ ಲಿಂಗಾಯತರು ನೆನಪಿಡಬೇಕು. ಕೆಲವು ಮಂದಿ ಅರ್ಧಂಬರ್ಧ ತಿಳ್ಕೊಂಡವರು ಮಾತಾಡ್ತಾರೆ, ಏನು ಸಣ್ಣವ್ರೇನು ಹಾನಗಲ್ ಕುಮಾರ್ ಶಿವಯೋಗಿಗಳು. ಹಾನಗಲ್ ಅಪ್ಪವ್ರಂದ್ರ ಈ ಸದ್ಯ ಕರ್ನಾಟಕದಾಗ ವೀರಶೈವ ಧರ್ಮ ಉಸಿರಾಡಕತ್ತಿತ್ತಂದ್ರ ಹಾನಗಲ್ ಅಪ್ಪವ್ರದ್ದು ಕೊಡುಗೆ ಅಪಾರವಾಗಿರುವಂಥದ್ದು. ಅಂತ ಮಹಾತ್ಮ ಸಿದ್ಧಾರೂಢರ ಪಾದ ಬುಡಕ ಕುಂತು 4 ವರ್ಷ ಪರಮಾನುಭವ ಬೋಧ ಗ್ರಂಥವನ್ನ ಸಿದ್ಧಾರೂಢರಿಂದ ಅಧ್ಯಯನ ಮಾಡಿದಾರಂದ್ರ ಈ ಸಾದಾ ಸೀದಾ ಮಂದಿ ಲೆಕ್ಕ ಎಲ್ಲಿದ್ ಹೋಯ್ತು ಇರ್ಲಿ. ಅಂತ ಮಹಾತ್ಮನ ಕೊಳ್ಳಾಗ ಲಿಂಗಿಲ್ಲ ಅನ್ನೋ ಒಂದು ದುರುದ್ದೇಶದಿಂದ ಅನೇಕ ಮಂದಿ ಸಿದ್ಧಾರೂಢರಿಗೆ ಕಾಡಿದರು. ಆದರೆ ಕಾಡಿದವರನ್ನು ಕೂಡ ಪರಿವರ್ತನೆ ಮಾಡಿ ಅವ್ರನ್ನ ಉದ್ಧಾರ ಮಾಡಿದವರು ಜಗದ್ಗುರು ಸಿದ್ಧಾರೂಢರು. ಎಂದು ಮಹಾತ್ಮರ ನಿಂದ ಮಾಡಬಾರದು. ಸಾಧುನಿಂದ ಕುಲಕ್ಷಯಂ ಅಂತ ಹೇಳ್ಯಾರ. ಮಹಾತ್ಮರ ನಿಂದ ಮಾಡಿದರೆ ವಂಶ ನಾಶ ಆಗೋದ್ರೊಳಗ ಸಂಶಯ ಇಲ್ಲ. ಯಾವ ಸಾಧುಗಳ ಬಗ್ಗೆನೂ ಹೆಸರಿಡಬೇಡ್ರಿ. ನೀವೆಲ್ಲ ಇಲ್ಲಿ ಬಂದಿರಲ್ಲ, ನೀವು ಸಜ್ಜನ ಅದಿರಂತ ನಿಮಗೊಂದು ಮಾತು ಹೇಳ್ತೀವಿ. ಅವ್ರು ಹೆಂಗೆ ಇರಲಿ, ನಿಮ್ಮ ಕಣ್ಣಿಗೆ ಹೆಂಗಾರ ಅವ್ರು ಕಂಡಿರಲಿ, ಅಥವಾ ಕಿವಿಗೆ ಅವ್ರ ಶಬ್ದ ಏನಾರು ಕೆಟ್ಟ ಬಿದ್ದಿರಲಿ, ಒಟ್ಟ ಕಾವ್ಯ ಹಾಕ್ಯಾನಂದ್ರೆ ಅವನ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ವಿಶ್ವಗುರು ಬಸವಣ್ಣ ಹೇಳ್ಯಾರ, ಲಾಂಛನಕ್ಕೆ ಶರಣೆಂಬೆ. ಅದು ಕತ್ತಿ ಮೇಲೆ ಕಾವ್ಯ ಇರಬೇಕಂದ್ರು ಕೈ ಮುಗಿರಿ. ಅದ್ರ ಗುಣ ನಿಮಗೆ ಅದ್ರ ತಕ್ಕಂತ ಆಚರಣೆ ಇಲ್ಲ ಅಂದ್ರೆ ಚೀ ಅನ್ರಿ, ಅದ್ರ ಸವಾಸಕ್ಕೆ ಹೋಗ್ಬೇಡ್ರಿ. ಆದ್ರ ಬೊಗಳಬೇಡ್ರಿ. ಅಂದ್ರೆ ಬಾಯಿಂದ ಅವ್ರ ಬಗ್ಗೆ ಶಬ್ದಗಳನ್ನ ಅಂದ್ರಿ. ಯಾವ ಹುತ್ತದಾಗ ಯಾವ ಹಾವಿರ್ತದ ಗೊತ್ತಿಲ್ಲ. ಮ್ಯಾಲ ನೋಡಿ ಸಾಧುಗಳ ಕ್ವಾಲಿಟಿನ ನಿರ್ಧಾರ ಮಾಡಕ್ ಬರೋಲ್ಲ. ಲಕ್ಷಣ ಹಿಂಗ ಇರ್ಬೇಕಂತೇನಿಲ್ಲ. ಶಿಶ್ನಾಳ್ ಶರೀಫ್ರು ಹೆಂಡ ಕುಡಿತಿದ್ರು. ಗರಗದ ಮಡಿವಾಳಜ್ಜ ಗುಡುಗುಡಿಸಿ ಎತ್ತಿದ್ದ. ಹಂಗಂತ ಅವ್ರನ್ನ ಬಗ್ಗೆ ಏನಾರ ಅವ್ರ ಮ್ಯಾಲಿನ ವರ್ತನ ನೋಡಿ ಏನಾರ ಅನ್ನಕ್ ಹೋದ್ರ ಬಾಯಾಗ ಹುಳ ಬೀಳತ್ತವ. ಅದಕ್ಕ ಸಾಧುರ ಬಗ್ಗೆ ಅನ್ನಕ್ ಹೋಗ್ಬೇಡ್ರಿ. ಮಾಡಿದವ್ರ ಪಾಪ, ಆಡದವ್ರ ಬಾಯಾಗ ಅವ್ರ ಕೂಡ ಏನಾರ ಇರುವಲ್ದಾಕ. ಇತ್ತಿತ್ಲಾಗ ಅವು ಕಮೆಂಟ್ ಓದ್ತಿರ್ತೀವಿ ನಾವು. ಇತ್ತಿತ್ಲಾಗ ಯಾರ ಸ್ವಾಮಿಗಳು ಏನಾರ ಒಂದು ಸುದ್ದಿ ಆದ್ರಂದ್ರ ಇವ್ರು ಕಮೆಂಟ್ ನೋಡ್ಬೇಕು. ಎಷ್ಟು ಹೊಲಸ್ ಕಮೆಂಟ್ ಮಾಡ್ತಿರ್ತಾರೆ. ನೀವ್ಯಾಕ ಅವ್ರ ಪಾಪ ಅಂದು ಹಾಡ್ಕೊಂತೀರಿ. ಒಟ್ಟು ಹೆಂಗೆ ಇರಲಿ, ಸಂತರ ಬಗ್ಗೆ ಸಾಧುರ ಬಗ್ಗೆ ಮಾತಾಡುವಾಗ ಎಚ್ಚರದಿಂದ ಮಾತಾಡ್ರಿ. ಅವರು ಒಂದಿಷ್ಟು ಏನಾದ್ರೂ ಅವ್ರ ಮನಸ್ಸು ನೋಯ್ತಂದ್ರ ಅವ್ರೇನು ನಮಗೆ ಶಾಪ್ ಕೊಡ್ಬೇಕಾಗಿಲ್ಲ. ಸುಮ್ಮನೆ ಅವ್ರ ಮನಸ್ಸು ನೋಯ್ತಂದ್ರೆ ಅದೇ ನಮ್ಮ ವಂಶಕ್ಕೆ ಶಾಪ ಆಗ್ಬಿಡುತ್ತೆ. ಬರೀ ನಮಗಟ್ಟ ಅಲ್ಲ, ವಂಶ ಪರಂಪರೆ ಶಾಪ ಆಗ್ಬಿಡ್ತೈತಿ. ಅದಕ್ಕೆ ಬೆಂಕಿ ಕೂಡ ಸರಸ ಆಡಕ್ ಹೋಗಬಾರದು. ಹೇಳ್ಯಾರಲ್ಲ ಅವರು, ಬಸವಣ್ಣವ್ರು ಹೇಳ್ಯಾರ, ಕೆಂಡ ತಗೊಂಡು ಕೂದಲು ಸಿಕ್ಕು ಬಿಡಿಸ್ಕೊಂತಾರೇನು, ಹುಲಿ ಮೀಸು ಹಿಡಿದು ಉಯ್ಯಾಲೆ ಆಡ್ತಾರೇನು. ಹಂಗ ಲಿಂಗಾನುಭವಿಗಳಾದ ಶರಣರು ಕೂಡ ಮರೆತು ಸರಸ ಆಡಿದ್ರೆ
ಅದರ ಏನಂತಾರ ಉಡಿಯಾಗ ಸುಣ್ಣ ಕಟ್ಕೊಂಡು ನೀರಾಗ ಸಿಗದಂಗ ಅಂತ ಹೇಳೋವಾರ ಅದರ ಪಾಪ ನಾವು ಅನುಭವಿಸ್ಬೇಕಾಗ್ತತಿ ಅನ್ನುವಂತ ಮಾತು ಹೇಳಿ ಇವತ್ತು ಸಿದ್ಧಾರೂಢರಿಗೆ ಶರಣಾದ ಬಳಿಕ ಅವರಿಗೆ ಏನು ಬದಲಾವಣೆ ಆತ ಅನ್ನುವಂಥ ವಿಶೇಷ ಚರಿತ್ರೆ ಕೇಳಿದ್ರೆ ಇವತ್ತು ವಿಶೇಷ